ಇಲ್ಲಿ ಪರಿಹಾರ ದುಡ್ಡು ಬೇಕು, ಇಲ್ಲಿ ಮಶಾನಕ್ಕೆ ಉಣ್ಣಕ್ಕೂ ಜಾಗನೂ ಬೇಕು. ಈ ಮಶಾನದಲ್ಲಿ ಕುರಿಪಾಳ್ಯ ಗ್ರಾಮಕ್ಕೆ ಅಂತಾನೆ ಸೀಮಿತವಾಗಿರೋದು, ಮೀಸಲಾಗಿರೋದು. ಕುರಿಪಾಳ್ಯದವ್ರಿಗೆ ಮೀಸಲಾಗಿದೆ ಅಂತ ಏನು ಅಗ್ರಿಮೆಂಟ್ ಆಗಿದೆಯಾ? ಕೋಲ್ಗಾರಿಕೆ ಅಂದ್ರೆ ಆಗಿನ ಕಾಲದಾಗೆ ದನ ಕರ ಹೊರೋದು, ಅವ್ರ ಮನೆಗೆ ಹಣ ಹೊರೋದು, ಅವ್ರ ಮನೆಗೆ ಇದನ್ನ ಬಾಚಾಕೋದು ಎಲ್ಲ ನಾವು ಮಾಡ್ತಾ ಇದ್ವಲ್ಲ. ಕೋಲ್ಗಾರಿಕೆಯಿಂದ ಸರ್ಕಾರ ಕೊಟ್ಟಿದ್ದು. ಕೋಲ್ಗಾರಿಕೆ ಜಮೀನು ನನ್ನದೇ ಇದೆಯಲ್ಲ, ಇನ್ನು ಇವ್ರಿಗೆ ಹೆಸರು ಇಲ್ಲ. ಇವ್ರನ್ನ ಆಚೆ ಕಳಿಸ್ಬೋದು ನಾನು. ನೋಡಿ, ಸೆಕ್ರೆಟರಿ ನರಸಿಂಹಮೂರ್ತಿ ಅನ್ನೋನು ಫೋರ್ಜರಿ ಮಾಡಿ ಅವನ ಹೆಸರು ಖಾತೆ ಮಾಡ್ಕೊಂಡು ಅವ್ರ ವಂಶದವರಿಗೆಲ್ಲ ಖಾತೆ ಮಾಡ್ಕೊಂಡು ಇದನ್ನ ಮಾಡ್ತಾವನೆ. ಯಾಕೆಂದ್ರೆ ಕಾನೂನು ಗೊತ್ತಲ್ಲ ಅವನಿಗೆ. ಬೇಕು ಅಂತ ಉದ್ದೇಶವಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಹೆಣ ಉಳುವ ವಿಚಾರವಾಗಿ ಒಂದೇ ಕೋಮಿನ ನಡುವೆ ಗಲಾಟೆ. ಅವರನ್ನ ನಮ್ಮ ಸ್ಮಶಾನದಲ್ಲಿ ಹೂಳಲು ಬಿಡಲ್ಲ ಎಂದು ಜನರ ಪಟ್ಟು. ವೀರಸಾಗರದಲ್ಲಿನ ಎಸ್ಸಿ ಜನಾಂಗಕ್ಕೆ ಸೇರಿದ ಸ್ಮಶಾನದಲ್ಲಿ ವಾಗ್ವಾದ. ಎಸ್ ವೀಕ್ಷಕರ, ತುಮಕೂರು ಕಸಬಾ ಹೋಬಳಿ ವೀರಸಾಗರ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಎಸ್ಸಿ ಜನಾಂಗದ ಸ್ಮಶಾನವಿದ್ದು, ಒಂದೇ ಕೋಮಿನ ನಡುವೆ ಇಂದು ಹೆಣ ಉಳುವ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಈ ಜಾಗ ನಮ್ಮ ಪೂರ್ವಜರದ್ದು ಎಂದು ಒಂದು ಗುಂಪು ಹೇಳ್ತಿದ್ರೆ, ಮತ್ತೊಬ್ಬ ವ್ಯಕ್ತಿ ಇದು ನಮಗೆ ಸೇರಿದ ಸ್ವತ್ತು, ಈ ಸ್ವತ್ತಿನ ಬಗ್ಗೆ ನಮ್ಮ ಬಳಿ ದಾಖಲೆ ಇವೆ ಎಂದು ಹೇಳ್ತಾ ಇದ್ದು, ವ್ಯಕ್ತಿ ಮತ್ತು ಗುಂಪಿನ ನಡುವೆ ಮಾತಿನ ಚಕಮಕಿ ಏರ್ಪಾಟಾದ ಘಟನೆ ನಡೆಯಿತು. ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯುಎನ್ಎಸ್ಗೆ ಸೆಕ್ರೆಟರಿ ಆಗಿದ್ನಲ್ಲ, ಎಲ್ಲ ಮಾಡ್ಕೊಂಡು ಏನೋ ಮಾಡ್ಕೊಂಡವ್ರೆ. ಮತ್ತೆ ಇನ್ನೊಂದೇನ್ ಗೊತ್ತಾ? ಹೌದು, ತುಮಕೂರಿನ ಕಸಬಾ ಹೋಬಳಿ ವೀರಸಾಗರದ ಗ್ರಾಮದಲ್ಲಿರುವ ಸರ್ವೆ ನಂಬರ್ 20ರಲ್ಲಿ 15 ಗುಂಟೆ ಜಮೀನಿನಲ್ಲಿ ಕುರಿಪಾಳ್ಯದಲ್ಲಿ ವಾಸವಾಗಿರುವ ಮಾದಿಗ ಜನಾಂಗದವರು ಸತ್ತರೆ ಹೂಳುವುದಕ್ಕೆ ಜಮೀನನ್ನ ನೀಡಲಾಗಿದೆ. ಈ ಮಾದಿಗ ಸಮುದಾಯದವರು ಪುರಾತನ ಕಾಲದಿಂದಲೂ ಇಲ್ಲಿಯೇ ಸತ್ತವರನ್ನ ಹುಳ್ತಿದ್ದಾರಂತೆ. ಆದ್ರೆ ಈ ಜಾಗದಲ್ಲಿ ಬೇರೆ ಯಾರನ್ನೋ ತಂದು ಹುಳ್ತಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ ಎಂದು ಒಂದು ಗುಂಪು ಪಟ್ಟು ಹಿಡಿದು ಕೂತಿತ್ತು. ಇತ್ತ ಪೊಲೀಸರು ಕೂಡ ಈ ವಿಚಾರಕ್ಕೆ ಮಧ್ಯ ಪ್ರವೇಶಿಸಿ ಇಬ್ಬರ ವಿಚಾರವನ್ನ ಆಲಿಸಿದ್ರು. ಇನ್ನು ಇದೇ ವೇಳೆ ಕುರಿಪಾಳ್ಯದ ಜನರ ಈ ಸ್ಮಶಾನದ ಜಾಗವನ್ನ ಕಬಳಿಸಿ ಕೆ ನರಸಿಂಹಮೂರ್ತಿ ಅನ್ನೋರು ಖಾತೆಯನ್ನ ಮಾಡಿಸಿಕೊಂಡಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಡಿಸಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇಲ್ಲಿ ಪರಿಹಾರ ದುಡ್ಡು ಬೇಕು, ಇಲ್ಲಿ ಮಶಾನಕ್ಕೆ ಉಣ್ಣಕ್ಕೂ ಜಾಗನೂ ಬೇಕು. ಇದೆಲ್ಲ ಸರ್, ಇದೆಲ್ಲ ಮಾಡ್ಬೇಕಂದ್ರೆ ಇವ್ರು ಏನ್ ಹೋಗಿ ಲೋಕಾಯುಕ್ತರಿಗೆಲ್ಲ ಇದನ್ನ ಕೊಡ್ಬೇಕು. ಇವ್ರದ್ದು ಫ್ರಾಡ್ ಮಾಡಕ್ಕೆ ಏನ್ ಗೊತ್ತಾ ಸರ್, ಇವ್ರು ಸೆಕ್ರೆಟರಿ ಆಗಿದ್ರಲ್ಲ, ಏನೇನ್ ಮಾಡ್ಯಾವ್ರು ಗೋಲ್ ಮಾಲೀಕ್ ಮಾಡಿ ಇಲ್ಲ ಮಾಡ್ಕೊಂಡಿರೋದು ಗೊತ್ತು. ಮೂಲ ಮಾಲೀಕರು ಯಾರು? ಯಾವಾಗಿದ್ರು ಈಗಿಲ್ಲ. ಅದು ಅರ್ಜಿನೂ ಕೊಟ್ಟಿದ್ದೀವಿ ಸರ್, ಅದನ್ನ ತೋರಿಸಿ. ಅದೇ ಸರ್, ಏನ್ ಗೊತ್ತಾ, ಈಗ ನಾವು ಬೇರೆ ಕಡೆಯಿಂದ ಇಲ್ಲೇ ಸಾರ್ವಜನಿಕರು ಮಸ್ತಾಂಗ್ ಅವ್ರೆ, ಅಂದ್ರೆ ನಮ್ಮ ಸಂಬಂಧ ಕುರಿಪಾಳಿ ಸಂಬಂಧಪಟ್ಟಿದ್ದು ಅವ್ರ ರಿಲೇಷನ್ ಮಸ್ತಾಂಗಿ ಇಲ್ಲೇ ಜಾಗನೇ ಇಲ್ಲ. ಹರಿಶ್ಚಂದ್ರ ಘಾಟ್ ಐತೆ, ಎಲ್ಲ ನಾವು ಉಣ್ಕೊಳ್ಳಿ, ನಾವು ಉಣ್ಣೋದಕ್ಕೇನೋ ತೊಂದರೆ ಮಾಡಲ್ಲ. ಎಲ್ಲಿ ಹರಿಶ್ಚಂದ್ರ ಘಾಟ ಉಣ್ಕೊಳ್ಳಿ, ಎಲ್ಲ ನಾವು ಬಿದ್ಲೂರ ಜಾಗ ಐತೆ ಅಲ್ಲೂ ಉಣ್ಕೊಳ್ಳಿ. ಇಲ್ಲಿ ಬೇರೆ ಎಲ್ಲ ತಮ್ಮಲ್ಲಿ ಏನು ಕೊಡಬೇಕು? ಇನ್ನು ಕುರಿಪಾಳ್ಯದಲ್ಲಿ ವಾಸವಾಗಿರುವ ದೇವರಾಜು ಮಾತನಾಡಿ, ಇದು ನಮ್ಮ ಪೂರ್ವಿಕರಿಗೆ ಈ ಹಿಂದೆ ಪಟೇಲರು ಗೌಡರ ಬಳಿ ಕೆಲಸಕ್ಕೆಂದು ಇದ್ದ ನಮ್ಮ ಮಾದಿಗ ಸಮುದಾಯದವರಿಗೆ ಸರ್ಕಾರ ನೀಡಿತ್ತು. ಈ ಜಾಗದಲ್ಲಿಯೇ ನಾವು ಅಂದಿನ ಕಾಲದಿಂದಲೂ ನಮ್ಮ ಸಮುದಾಯದಲ್ಲಿ ಸತ್ತವರನ್ನ ಹೂಳುವುದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಆದರೆ ಸೆಕ್ರೆಟರಿ ಆಗಿರುವ ಕೆ ನರಸಿಂಹಮೂರ್ತಿ ಅವರು ಎಲ್ಲೋ ಸತ್ತಿರುವ ಅವರ ಸಂಬಂಧಿಕರ ಹೆಣವನ್ನ ಇಲ್ಲಿ ಹೂಳಲು ಬಂದಿದ್ದಾರೆ. ಹಾಗಾಗಿ ನಾವು ಅವಕಾಶವನ್ನ ಕೊಡ್ತಾ ಇಲ್ಲ. ಇತ್ತ ಕೆ ನರಸಿಂಹಮೂರ್ತಿ ನಮ್ಮನ್ನ ಯಾಮಾರಿಸಿ ಜಾಗವನ್ನ ಸಂಪೂರ್ಣವಾಗಿ ಕಬಳಿಸಿದ್ದಾರೆ. ಇನ್ನು ಕುಲಸ್ಥರಿಗೆ ನೀಡಿದ ಜಾಗ ಎಂದು ಕುರಿಪಾಳ್ಯದ ಜನರು ಹೇಳ್ತಿದ್ದಾರೆ. ಸರ್, ಇಲ್ಲಿ ಏನೂ ಇಲ್ಲ. ನಾವು ಇಲ್ಲಿ ಏನಕ್ಕೆಲ್ಲ ನಾವೆಲ್ಲ ಸೇರಿದ್ದೀವಿ ಅಂದರೆ, ಯಾರೋ ಬಿದ್ಲೂರಿಂದ ಇದು ಕುರಿಪಾಳ್ಯಕ್ಕೆ ಗ್ರಾಮಕ್ಕೆ ಸೇರಿದಂಥ ಮಶಾನ ಇದು. ಈ ಮಶಾನದಲ್ಲಿ ಕುರಿಪಾಳ್ಯ ಗ್ರಾಮಕ್ಕೆ ಅಂತಲೇ ಸೀಮಿತವಾಗಿರೋದು, ಮೀಸಲಾಗಿರೋದು. ಆಮೇಲೆ ಮಾದಿರ ಮಶಾನ ಇದು. ಹಾಗಾಗಿ ಬಿದ್ಲೂರಿಂದ ಎಲ್ಲೆಲ್ಲ ಸತ್ತಿರೋ ತಗೊಂಬಂದು ಇಲ್ಲಿ ಮಣ್ಣು ಮಾಡೋಕೆ ಬಂದರು. ನಾವು ಮಾಡಬೇಡಿ, ಇದು ನಮ್ಮದು ಸ್ವಂತ ಜಮೀನು, ಕೋಲ್ಗಾರಿಕೆ ಜಮೀನು. 6 ಜನ ಅಣ್ಣತಮ್ಮದಿರಲ್ಲಿ 6 ಜನನೂ ನಾವು ಫ್ರೀಯಾಗಿ ಬಿಟ್ಕೊಟ್ಟಿದ್ದು. ಅವರು ಯಾರು ನರಸಿಂಹಮೂರ್ತಿನವರು, ಅದನ್ನೇನು ಅವ್ರನ್ನ ಭಾಗ ನಮ್ಗೆ ಬೇಡ ನಮಗೆ ಅಂತೇನೋ ಕೋರ್ಟಲ್ಲಿ ಕೇಸ್ ಹಾಕಿರೋ, ಅದು ಇನ್ನೂ ತೀರ್ಮಾನ ಆಗಿಲ್ಲ. ನಮ್ಗೆ ಈಗ ನಾವು ಬೇರೆ ಮಶಾನಕ್ಕೆ ಬೇರೆಯವ್ರನ್ನ ತಗೊಂಡೋಗಿ ಮುಚ್ಚಿದ್ರೆ ಬಿಡ್ತಾರಾ? ಅದಕ್ಕೆ ನಮ್ಮ ಗ್ರಾಮಸ್ಥರು ನಾವು ಮುಚ್ಕೊಳಕ್ಕೆ ಅಂತ ಇರೋದು, ಬೇರೆ ಬೇರೆ ಊರಿಂದ ಮುಚ್ಕೊಳಕ್ಕೆ ನಾವು ಬಿಡಲ್ಲ ಅನ್ನೋದು ಅಷ್ಟೇ ಉದ್ದೇಶ, ಬಿಟ್ಟರೆ ಇನ್ನೇನು ಇಲ್ಲ.
ಬೇರೆ ಊರಿನಲ್ಲಿ ಕರ್ಕೊಂಬಂದು ಇಲ್ಲಿ ಮುಚ್ಚಿರೆ ಇಲ್ಲಿ ಎಲ್ಲ ಇದೇ ಸಾರ್ವಜನಿಕ ಮಶಾಣ ಮಾಡಿದ್ರೆ ನಮಗೆ ಮುಚ್ಕೊಳ್ಳೋ ಜಾಗ ಇಲ್ಲಲ್ಲ ಅಂತ ನಾವು ಪ್ರೊಟೆಸ್ಟ್ ಮಾಡಿ ಸ್ಟಾಪ್ ಮಾಡಿದ್ದೀವಿ. ಇಷ್ಟೇ ಆಗ್ತಾ ಇರೋದು ಇಲ್ಲಿ. ಇನ್ನೂ ಊಣಿಲ್ಲ ಸರ್, ಇಲ್ಲೇನೋ ತೆಗಿಯೋಕೆ ಬಂದರು, ಬಂದಾಗ ನಾವು ಸ್ಟಾಪ್ ಮಾಡಿದ್ದೀವಿ. ಎಲ್ಲ ನಾವು ಆ ಬಿದ್ಲೂರು ಕಡೆ ಇರಂತೆ, ಆ ಬಿದ್ಲೂರು ಕಡೆ ಆದರೆ ಅವ್ರ ಕಡೆ ಮುಚ್ಚಲಿ, ಇಲ್ಲ ಸಾರ್ವಜನಿಕರು ಮಶಾಣ ಐತೆ ಅಲ್ಲಿ ಮುಚ್ಕೊಳ್ಳಿ. ನಮ್ಮ ಮಶಾಣಕ್ಕೆ ತಂದು ಐಡೆಂಟಿಫೈ ಮುಚ್ಚಿ ಇಲ್ಲಿ ಸುಮ್ಮನೆ ಎಲ್ಲ ಕಾಂಪ್ಲಿಕೇಟೆಡ್ ಮಾಡಿ ಇಲ್ಲೆಲ್ಲ ಜಗಳ ಮಾಡೋಂಥ ಉದ್ದೇಶದ ಪೂರ್ವಕವಾಗಿ ಹಿಂಗೆ ಮಾಡ್ತಾಯಿದ್ದಾರೆ. ನಾವೆಲ್ಲ ಗ್ರಾಮಸ್ಥರೆಲ್ಲ ಬೇಡಪ್ಪ, ನಿಮ್ದು ಎಲ್ಲೈತೆ ಅಲ್ಲಿ ಮುಚ್ಕೊಳ್ಳಿ. ಇಲ್ಲಿ ಗ್ರಾಮಸ್ಥಕ್ಕೆ ಮಶಾಣ ಇರೋದ್ರಿಂದ ಕುರಿಪಾಳ ಗ್ರಾಮಕ್ಕೆ ಅಂತಲೇ ಮೀಸಲಾಗಿರೋದು, ನಮ್ಮ ಗ್ರಾಮಸ್ಥರು ಮುಚ್ಕೊಳ್ಳೋಕ್ಕೆ ಅವಕಾಶ ಇರೋದು ಅಂತಲೇ ಹೇಳಿದ್ದೀವಿ. ಹಂಗಾಗಿ ಏನೇನೋ ಇಲ್ಲಿ ಬೇರೆ ಬೇರೆ ಥರ ಎಲ್ಲ ನಡೀತೈತೆ. ಅದಕ್ಕೆ ಪೊಲೀಸ್ ಬಂದಿದ್ದಾರೆ, ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ತಾವು ಬಂದಿದ್ದೀರಾ, ತಮ್ಮ ಮುಖಾಂತರ ನಮ್ಮ ಮಶಾಣ ನಮಗೆ ಮೀಸಲಿಸಬೇಕು ಅಂತ ನಿಮ್ಮ ಮುಖಾಂತರ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಇನ್ನು ಕುರಿಪಾಳ್ಯದ ಮತ್ತೊಬ್ಬ ನಿವಾಸಿ ನರಸಿಂಹಮೂರ್ತಿ ಮಾತನಾಡಿ, ಈ ಜಾಗ ಕೋಲ್ಗಾರಿಕೆ ಮಾಡ್ತಾ ಇದ್ದ ಮಾದಿಗರಿಗೆ ಈ ಪಟೇಲರು ಕೊಟ್ಟಿರುವ ಜಾಗ ಇದು. ಆಗ ನಮ್ಮ ಹಿರಿಯರು ಹೆಣ ಹೊರೋದು, ಚಾಕ್ರಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಗೆ ಕೊಟ್ಟಿರುವ ಜಾಗ ಇದು. ಈ ಜಾಗವನ್ನ ಸರ್ಕಾರವೇ ಕುರಿಪಾಳ್ಯದಲ್ಲಿ ವಾಸವಾಗಿರುವ ಮಾದಿಗರಿಗೆ ನೀಡಿರುವ ಜಾಗ. ಆದರೆ ಈ ಸೆಕ್ರೆಟರಿ ಆಗಿದ್ದ ಕೆ ನರಸಿಂಹಮೂರ್ತಿ ನಮ್ಮ ಹಿರಿಯರ ದಾಖಲೆಗಳನ್ನ ಯಾಮಾರಿಸಿ ಫೋರ್ಜರಿ ಮಾಡಿ ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾನೆ. ಈಗ ನೋಡಿದ್ರೆ ಎಲ್ಲೋ ಗೌರಿಬಿದನೂರಿನಲ್ಲಿ ಸತ್ತಿರುವ ಅವರ ಸಂಬಂಧಿಕರನ್ನ ಹೂಳೋಕೆ ಇಲ್ಲಿಗೆ ಬಂದಿದ್ದಾರೆ. ಇದು ನಮ್ಮ ಮಾದಿಗರ ಜಾಗ. ಎಲ್ಲೆಲ್ಲೋ ಸತ್ತಿರೋರನ್ನ ಇಲ್ಲಿ ಬಂದು ಹೂತ್ರೆ ನಾವು ಎಲ್ಲಿಗೆ ಹೋಗೋದು? ಹೀಗಾಗಿ ನಾವು ಇಲ್ಲಿ ಆ ಹೆಣವನ್ನ ಹೂಳೋಕೆ ಬಿಡಲ್ಲ ಎಂದಿದ್ದಾರೆ. ಕೋಲ್ಗಾರಿಕೆ ಅಂದರೆ ಇಲ್ಲಿ ಪಟೇಲ್ಗೆ ಚಾರ್ಮಾಗ್ರು ಇದೆಲ್ಲ ಆಗಿನ ಕಾಲದಾಗೆ ದನ ಕರ ಹೊರೋದು, ಅವ್ರ ಮನೆಗೆ ಹೆಣ ಹೊರೋದು, ಅವ್ರ ಮನೆಗೆ ಇದನ್ನು ಬಚಾಕೋದು ಎಲ್ಲ ನಾವು ಮಾಡ್ತಾ ಇದ್ವಲ್ಲ. ಹಾಗಾಗಿ ನಮಗೆ ಈ ಕೋಲ್ಗಾರಿಕೆಯಿಂದ ಸರ್ಕಾರ ಕೊಟ್ಟಿದ್ದು. ಇದು ಯಾರು ಪಿತ್ರಾರ್ಜಿತ ಆಸ್ತಿ ಅಲ್ಲ. ಹಂಗಾಗಿ ನಾವು ಇದನ್ನು ಉಳುಮೆ ಮಾಡ್ಕೊಂಡು ಬತ್ತಾಲ ಇದ್ದು. ಈ ಅಣ್ಣಯ್ಯಪ್ಪ ಅಂತ ಅನ್ನೋನು ಇದನ್ನು ರಂಗಪ್ಪ ಅನ್ನೋನು ಇದನ್ನು ಟೆನೆಂಟ್ ಮಾಡ್ಕೊತೀವಿ ಅಂತ ಇದು ಮಾಡ್ಕೊಂಡು ತಿರ್ಗಿ ನಾವು ಹೆಣ ಹೊಣ್ಕೊಂಡು ಹಿಂಗೆ ಬರ್ತಾ ಇದ್ದೀವಿ. ಎಲ್ಲಿ ಇಲ್ಲಿ ಈಗ ಈ ಅಪ್ಪ ಅವ್ನು ಇದ್ದ ನೋಡಿ ಸೆಕ್ರೆಟ್ರಿ ನರಸಿಂಹಮೂರ್ತಿ ಅನ್ನೋನು, ಅವನ ಹೆಸರಿಗೆ ಖಾತೆ ಮಾಡ್ಕೊಂಡು ಅವ್ರ ವಂಶದವರಿಗೆಲ್ಲ ಖಾತೆ ಮಾಡ್ಕೊಂಡು ಇದನ್ನು ಮಾಡ್ತಾವನೆ. ಇಲ್ಲಿ ಫೋರ್ಜರಿ ಮಾಡಿ, ಇದು ಅವ್ರ ಅಪ್ಪಂದಲ್ಲ, ಇದು ನಮ್ಮ ತಾತನ ಸೊತ್ತು. ಇದು ಮುಕ್ಕಾಲು ಎಕರೆ 3 ಜನ ಸೊತ್ತಿದು. 3 ಜನ ಸೊತ್ತು ಇವನ ಹೆಸರಿಗೆ ಇವಾಗ ಎಲ್ಲ 1:3 9 ಎಕರೆ 30 ಗುಂಟೆ ಒಳಗೆ 1:3 ಇವನ ಹೆಸರಿಗೆ ಮಾಡ್ಕೊಂಡವನೆ. ಯಾಕೆಂದರೆ ಕಾನೂನು ಗೊತ್ತಲ್ಲ ಅವನಿಗೆ. ಇವೆಲ್ಲ ಅಮಾಯಕರು ಯಾವ ಮಾಡಿಲ್ಲ, ನಾವು ಮಾಡೋಕ್ಕೋಗಿಲ್ಲ. ನಮ್ಮ ಹೆಸರಿಗೆ ಇದ್ರೂ ನಾವು ಮಾಡ್ಕೊಳಕ್ಕಾಗಿಲ್ಲ. ನೀವು ಮುಂಚೆಯಿಂದನೂ ಇದು ಉಳಕ್ಕೆ ಅಂತಾನೆ ಬಿಟ್ಕೊಂಡಿದ್ದೀರಾ? ನಾವು ಉಳಕ್ಕೆ ಅಂತಾನೆ ಬಿಟ್ಕೊಂಡಿರೋದು ನಾವು ಕುರಿಪಾಳೆ ಜಾಗ. ಈಗ ಅಲ್ಲೋದ್ರೆ ಲಿಂಗಾಯತರ ಮಶಾಣ, ಇಲ್ಲೋದ್ರೆ ಇವರು ಬ್ರಾಹ್ಮಣರು ನಮ್ಮ ಸೇರ್ಸಾರ ಮಾತಿರ್ನ. ನಾವು ಇಲ್ಲೇ ಉಣ್ಕೊಂಡು ನಮ್ಮ ಜಾಗದಾಗ ಉಣ್ಕೊಂತ ಇರೋದು. ಯಾರಪ್ಪನ ಸೊತ್ತು ಅಲ್ಲ ಇದು. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಂಡವ್ರೆ ಇದ್ದ ಜಾಗನ ಉಣ್ತಾವ್ರೆ. ನರಸಿಂಹಮೂರ್ತಿ ಅಂತ ಸೆಕ್ರೆಟರಿಗಳಾಗಿರಿ. ಇಲ್ಲಿ ಈಗ ಮೆಳಕೋಟೆಗಿದ್ರು ಸೆಕ್ರೆಟರಿ ಕೆಲಸ ಮಾಡ್ಕೊಂಡು ಈಗ ಇದ್ರಾಗಿದ್ರು ಮಲ್ಸಂದ್ರದಾಗಿದ್ರು. ಅಲ್ಲಿ ಏನೋ ಲಂಚ ತಗೊಂಡ್ರು ಅಂತ ಇದು ಮಾಡಿರು. ತಿರುಗಿ ಈಗ ಎಲ್ಲರೂ ಗೊತ್ತಿಲ್ಲ. ಇನ್ನು ಈ ಆರೋಪದ ವಿಚಾರವಾಗಿ ಸ್ವತಃ ಸೆಕ್ರೆಟರಿ ಕೆ ನರಸಿಂಹಮೂರ್ತಿ ಮಾತನಾಡಿ, ಈ ಹಿಂದೆ ಸರ್ಕಾರದಿಂದ ಬಂದಿದ್ದ ಜಾಗ ನಮ್ಮ ಹಿರಿಯರಿಗೆ ಸೇರಿದ ಜಾಗ ಇದು. ನಾನು ಈ ಹಿಂದೆ DSS ಸಂಘಟನೆಯಲ್ಲಿದ್ದೆ. ಆಗ ನಾನೇ ಸ್ವತಃ ಮುಂದೆ ನಿಂತು ನಮ್ಮ ಮಾದಿಗರನ್ನ ಹೂಳಬೇಕು, ಅದಕ್ಕೆ ಜಾಗ ಬೇಕು ಅಂತ ಫೈಟ್ ಮಾಡಿದ್ದೆ. ಸತ್ತಿರುವವರು ನನ್ನ ಸಂಬಂಧಿ, ಅವರು ಕೂಡ ನಮ್ಮ ಕುಲ ಬಾಂಧವರೇ. ಹಾಗಾಗಿ ಅವರನ್ನ ಇಲ್ಲಿ ಹೂಳೋಕ್ ಬಂದಿದ್ದೇವೆ. ಆದ್ರೆ ಕುರಿಪಾಳ್ಯದ ಜನರು ಬಿಡ್ತಾ ಇಲ್ಲ. 15 ಗುಂಟೆ ಸ್ಮಶಾನದ ಜಾಗಕ್ಕೆ ಆಗ ಸರ್ಕಾರ ಫೆನ್ಸಿಂಗ್ ಮಾಡಿಸಿತ್ತು. ಆಗಿನಿಂದಲೂ ನಾನು ಕಾಂಪೋಸೇಷನ್ ಕೇಳ್ತಿದ್ದೇನೆ. ಈ ಹಿಂದೆ ಮಹಾನಗರ ಪಾಲಿಕೆಗೆ ಕೇಳಿದ್ದೆ. ಈಗ ಲೋಕಾಯುಕ್ತದಲ್ಲಿ ನ್ಯಾಯಕ್ಕಾಗಿ ಅರ್ಜಿಯನ್ನ ಹಾಕಿದ್ದೇನೆ. ಈ ಸಂಪೂರ್ಣ ಜಾಗ ನಮ್ಮದು, ನಮ್ಮ ಹೆಸರಿನಲ್ಲಿಯೇ ಖಾತೆ ಪಹಣಿ ಇದೆ ಎಂದಿದ್ದಾರೆ. ಹೇಳಿ ಸರ್, ಏನಾಗಿದೆ ಇಲ್ಲಿ? ನಮ್ಮ ತಾಯಿ ತಮ್ಮ ಸ್ವಂತ ಇಲ್ಲಿ ಇದು ಹೌಸಿಂಗ್ ಬೋರ್ಡ್ ಕಾಲೋನಿ ಜೈಪುರ. ಇಲ್ಲಿ ಡೆತ್ ಆಗಿದೆ ರಾತ್ರಿ 12:15. ಅದನ್ನು ತಂದು ನಮ್ಮ ತಂದೆ ಇದ್ದಾರೆ, ನಮ್ಮ ತಾತ ಇದ್ದಾರೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅಯ್ಯ ಇದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ಅದೇ ಜಾಗದಲ್ಲಿ ನಾವು ಖಾಲಿ ಇರೋ ಜಾಗದಲ್ಲಿ ದಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆದರೆ ನಾವು ಬಿಡಲ್ಲ ಅಂತ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಇದು ನಾವು ಒನ್ ಆಫ್ ದಿ SC. ನಾನೇ ಇದಕ್ಕೆ ಫೌಂಡರು, ನಾನೇ ಇದು ಬಿಡಿಸ್ಕೊಟ್ಟವನು ಫಸ್ಟು. ನಾನು ಒನ್ ಆಫ್ ದಿ ರಿಸರ್ವೇಷನ್ನು DSS ನಾಯಕ, ಮೊದಲು ಜಿಲ್ಲಾ SC ST ಸೆಕ್ರೆಟ್ರಿ. ಆಟ್ ಎ ಟೈಮಲ್ಲಿ ನಾನು ಬಿಡಿಸ್ಕೊಟ್ಟೆ. ನಮ್ಮವ್ರಿಗೆ ಸ್ಮಶಾನ ಇಲ್ಲ ಅನ್ನೋ ದೃಷ್ಟಿಲೇ ಬಿಡಿಸ್ಕೊಟ್ಟೆ. ಆದ್ರೂ ಅವನು ಯಾರು ಸಿದ್ದೇಗೌಡ ಅನ್ನೋನು ಇತ್ತಲ್ಲ, ಅವನಿಗೆ ಹೇಳ್ಬಿಟ್ಟು ನಾವು ಕಾಂಪ್ರಮೈಸ್ ಆಗಿ ಬಿಡಿಸ್ಕೊಟ್ಟಿದ್ದೀವಿ. ಆದರೆ ಇದರಲ್ಲಿ ನನಗೆ ಏನಾಯಿತು ಅಂದರೆ ಆರ್ಡ್ರ್ ಆಗೋದ್ರಲ್ಲಿ 15 ಗುಂಟೆ ಇದರಲ್ಲಿ ಬಂತು.
ನನಗೆ ಗೊತ್ತಿಲ್ದಂಗೆ ಫೆನ್ಸ್ ಹಾಕ್ಬಿಟ್ರು. ನಾನು ತುರುವೇಕೆರೆ ಕಡೆ ಡ್ಯೂಟಿಗೆ ಹೋಗ್ತಾ ಇದ್ದೆ, ಆವಾಗ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. ಫೆನ್ಸಿಂಗ್ ತೆಗ್ಸಿ ಅಂತ ಹಾಕಿದ್ದೀನಿ ಅರ್ಜಿ. ಮಹಾನಗರ ಪಾಲಿಕೆಯವ್ರು ತೆರವುಗೊಳಿಸ್ತಾ ಇಲ್ಲ. ಫೆನ್ಸಿಂಗಲ್ಲಿ 15 ಗುಂಟೆ ಜಮೀನಿದೆ. ಇದು ಪೂರ್ತಿ ಜಾಗ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. 15 ಗುಂಟೆ ಇದು ನಮ್ಮ ಜಮೀನು. 20/1 ಇದು 20/2 20/2 ಸರ್ವೆ ನಂಬರ್ ವೀರಸಾಗರ. ಈ ಜಮೀನು ನಮ್ಮದಾಗಿದೆ. ಈಗಿನ ಪರಿಸ್ಥಿತಿಲಿ ಹಿಂಗೆ ಡಿಸ್ಟರ್ಬ್ ಬೇಕು ಅಂತ ಉದ್ದೇಶ. ಇದು ಮುಂಚೆಯಿಂದನೂ ಬಂದಿರೋ ಜಾಗ ತೋರಿಸಿ ಇರೋದು ಅಂತ. ಇಲ್ಲ ಎಲ್ಲೂ ಸ್ಮಶಾನ ಅಂತ ಎಲ್ಲೂ ತೋರಿಸಿಲ್ಲ. ಸ್ಮಶಾನ ಅಂತ ಇದ್ದಿದ್ರೆ ಪಾಣಿ ಓಡಲ್ಲ. ನೋಡಿ ಇಲ್ಲಿದೆ. ಹಾಂ, ಕೆ ನರಸಿಂಹಮೂರ್ತಿ, ಸರ್ವೆ ನಂಬರ್ 20/1 ಕೆ ನರಸಿಂಹಮೂರ್ತಿ. ಎಷ್ಟಿದೆ? 15 ಗುಂಟೆ ಇದೆ. ಸರ್ವೆ ನಂಬರ್ 20/1 ಇದು ಕೆ ನರಸಿಂಹಮೂರ್ತಿ. ಇನ್ನು ನನ್ನ ಹೆಸರಿದೆ, ನನಗೆ ರೈಟ್ಸ್ ಇದೆ. ಮಾಡ್ತಾ ಇರೋದೇನು ಅಂತಂದ್ರೆ ಇದು ನಮ್ಮ ಸ್ಮಶಾನ ಭೂಮಿನ ಒಡೆಯೋದಕ್ಕೆ ಅವರು ಕಬಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಬಳಿಸೋದಕ್ಕಲ್ಲ, ಇದು ಆಕಸ್ಮಿಕವಾಗಿ ಬಂದಿರೋದ್ರಿಂದ ಕಾಂಪ್ರಮೈಸಲ್ಲಿ ಇದು 15 ಗುಂಟೆಗೆ ಪರಿಹಾರ ಹಾಕ್ಕೊಂಡಿದ್ದೀವಿ. ಪರಿಹಾರ ಅಂದರೆ ನಾವು ಮಹಾನಗರ ಪಾಲಿಕೆಯಿಂದ ಪರಿಹಾರ ಕೊಡಬೇಕು, ಇದು SC/ST ಲ್ಯಾಂಡು ಅಂತೇಳಿ ಪರಿಹಾರಕ್ಕೆ ಹಾಕ್ಕೊಂಡಿದ್ದೀವಿ. ಆ ಪರಿಹಾರ ಕೊಡಬಹುದು, ಅದು ಬಿಡ್ಬೋದು, ನೆಕ್ಸ್ಟ್ ಕ್ವಶನ್. ಅಥವಾ ಪರಿಹಾರ ಕೊಡಲೇಬೇಕು, ಯಾಕೆಂದರೆ 15 ಗುಂಟೆ ಜಮೀನಿಲ್ಲ ಅಕ್ವಿಷನ್ ಆಗಲೇಬೇಕಾಗುತ್ತೆ. 15 ಗುಂಟೆ ಜಮೀನು ಅಕ್ವಿಷನ್ ಆಗಬೇಕು. ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀವಿ. ಹೇಳ್ತಾರೆ ಸೆಕ್ರೆಟರಿ ಆಗಿದ್ರು ಅವ್ರು ಇಲ್ಲೇನೆ. ನಾನು 96ಅಲ್ಲಿ ದುರುಪಯೋಗ ಪಡಿಸ್ಕೊಂಡು ಜಾಗ ಇಲ್ಲ ನಾನು 98ಅಲ್ಲಿ ನಾನು ಇನ್ನೂ ಜಾಯ್ನ್ ಆಗಿಲ್ಲ ಕೆಲಸಕ್ಕೆ. ಇದಾಗಿ ಆದೇಶ ಆಗಿರೋದು 1998. ನಾನು ಸೇರಿದ್ದು 2005. ಇಲ್ಲಿ 89-90 ಆದೇಶ ಆಗಿರೋದು. 89-90 INA-CR 55/89-90 ಡೇಟು 15/3/90 ಆಗಿದೆ. ಈಗ ಬೇರೆ ಊರಿಂದ ಈಗ ನಮ್ಮೂರವ್ರನ್ನ ಉಳೋಕೆ ಅಂತ ಇಟ್ಟರೆ ಸ್ಮಶಾನದಲ್ಲಿ ಬೇರೆಯವ್ರನ್ನ ಯಾವ ರಿಸರ್ವೇಷನ್ ಅಂದರೆ ಈಗ ಸಂಬಂಧ ಕೊಟ್ಟಿದ್ದೀರಾ, ನಿಮ್ಮ ತಾಯಿ ಸಂಬಂಧ ಯಾರೋ ಹತ್ರದಲ್ಲಿ ತಿರೋಗಿದ್ದಾರೆ, ದೂರ ಡಿಸ್ಟೆನ್ಸ್ ಆಗುತ್ತೆ, ಅಲ್ಲಿ ಬಾಡಿ ತೊಗೊಂಡೋಗೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಒಬ್ಬರನ್ನ ಇಲ್ಲಿ ಅವಕಾಶ ಮಾಡಿಕೊಟ್ರೆ ನಮ್ಮ ಅಳಿಯ ಅಲ್ವಾ ಅವರಿನ್ನೇ ಬೇರೆ ಅಲ್ವಲ್ಲ, ನನ್ನ ಜಮೀನ್ದಾರನ ಅಳಿಯ ಅಲ್ವಾ, 1 ಆಫ್ ದಿ SC ಅಲ್ವಾ. ಆ ದೃಷ್ಟಿಯಿಂದ ಕೇಳ್ತಿದ್ದೆ. ಕುರಿಪಾಳ್ಯದವ್ರಿಗೆ ಮೀಸಲಾಗಿದೆ ಅಂತ ಏನು ಅಗ್ರಿಮೆಂಟ್ ಆಗಿದೆಯಾ? ಕೋಲ್ಗಾರಿಕೆಯಿಂದ ಬಂದಿರೋದು ನಮಗೆ. ಕೋಲ್ಗಾರಿಕೆ ಜಮೀನು ನನ್ನದೇ ಇದೆಯಲ್ಲ, ಇನ್ನು ಇವ್ರಿಗೆ ಹೆಸ್ರು ಇಲ್ಲ. ಇವ್ರು ಇನ್ನೂ ಆಚೆ ಕಳಿಸ್ಬೋದು ನಾನು. ಇವ್ರ ಹೆಸ್ರಿಗೆ ಇಲ್ಲ, ಇವ್ರ ಹೆಸ್ರಿಗೆ ಯಾವುದೇ ದಾಖಲೆ ಇಲ್ಲ. ಕೋಲ್ಗಾರಿಕೆ ಅಂತ ಬಂದಿರೋದು ನನಗೋಸ್ಕರ ಇಲ್ಲಿದೆ ನೋಡಿ. 6ನೇ ಹಿಸ್ಸೆದಾರರು ನಾವೇನೆ. ಹೈಕೋರ್ಟು, ಡಿಸ್ಟಿಕ್ ಕೋರ್ಟು, ಇದು ಏನು ತಹಸೀಲ್ದಾರ್ ಕೋರ್ಟು, AC ಕೋರ್ಟು, ಹೈಕೋರ್ಟು, ರಿಟ್ ಪಿಟಿಷನ್ 3 ಎಲ್ಲ ಫೇಸ್ ಮಾಡಿ ಬಂದಿದ್ದೀನಿ ನಾನು. ನರಸಿಂಹಮೂರ್ತಿ ಅಂತ, ಗಂಗಯ್ಯನ ಮಗ. ಇವರೆಲ್ಲರೂ ಯಾರು ಗೊತ್ತಾ? ಇವ್ರು ಕಳ್ಕೊಂಡಿದ್ದಾರಲ್ಲ 1/5 ಕಳ್ಕೊಂಡಿದ್ದಾರಲ್ಲ, ಅವ್ರ ವಾರಸುದಾರರುಗಳು ಬೇಕು ಅಂತ ಉದ್ದೇಶವಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಉದ್ದೇಶವಾಗಿ ಅಂದರೆ ಇವ್ರು ಸೋತ್ಬಿಟ್ಟಿದ್ದಾರೆ, ಕಾರಣ ಇವರು ಮಾರ್ಬಿಟ್ಟಿದ್ದಾರೆ. ಇದೆಲ್ಲ ಈ ಡಾಕ್ಯುಮೆಂಟ್ಸು ಇವರೆಲ್ಲ ಇವ್ರು ತಾತ್ದರೆ ಕೊಟ್ಟಿರೋದು ಮಾರ್ಬಿಟ್ಟಿದ್ದಾರೆ. ಅದು ಹೈಕೋರ್ಟ್ ವರ್ಸಸ್ ಲಕ್ಷ್ಮಣಗೌಡ ಆದೇಶದಂತೆ ಅವ್ರಿಗಾಗೋಗಿದೆ. ಸಿದ್ದೇಗೌಡನ ಪ್ರಾಪರ್ಟಿ ಇದು. ಸಿದ್ದೇಗೌಡ ನರಸಿಂಹಮೂರ್ತಿ ಪ್ರಾಪರ್ಟಿ. ಇವ್ರಿಗೂ ಸಂಬಂಧ ಇಲ್ವಾ? ಆ ದೃಷ್ಟಿಯಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿ ಬಿಡಿಸಿದ್ದೀನಿ. ಕಾಂಪ್ರಮೈಸ್ ಟೈಮಲ್ಲಿ ನಮ್ಮವ್ರಿಗೆ ಇರಲಿ ಅಂತ ಬಿಡಿಸಿದ್ದೀನಿ. ಆದರೆ ಇವ್ರು ಬೇಕು ಅಂತ ಉದ್ದೇಶವಾಗಿ ಬರ್ತಾ ಇದ್ದಾರೆ. ಈಗ 15 ಗುಂಟೆ ನನ್ನ ಹೆಸ್ರಿಗೆ ಆದಮೇಲೆ ನಾನು ಪರಿಹಾರ ತೊಗೋಬೇಕೋ ಬೇಡವಾ? ತೊಗೋಬೇಕಲ್ವಾ? ಅದು ನನ್ನ ಹೆಸ್ರು ಬಂದಮೇಲೆ ನನಗೆ ಲಾಸ್ ಆಗೋಕ್ಕೆ ಬಿಡೋಂಗಿಲ್ಲ. ನನ್ನ ಹೆಸ್ರಿಗೆ ಹೋಗಿದೆ ಅದು 15 ಗುಂಟೆ, ಬರೋದೇ 10-15 ಗುಂಟೆ ಅಂಥ ಜಮೀನು ಹೋಗಿದೆ 15 ಗುಂಟೆ. ಆ ಜಮೀನು ನಮ್ಮ ಪರಿಹಾರ ಹಾಕಿದ್ದೀನಿ. ಅದಕ್ಕೆ ನನಗೆ ಹೈಕೋರ್ಟ್ಗೆ ಹಾಕಿದ್ದಾರೆ, ಇದಕ್ಕೆ ಹಾಕಿದ್ದಾರೆ, ಲೋಕಾಯುಕ್ತಕ್ಕೆ ಹಾಕಿದ್ದೀನಿ. ಕಾರಣ ಏನು? ಇದು ಕಾಂಪ್ರಮೈಸ್ ಕೊಡ್ದಂಗೆ ಭಾಳ ಸದಾಯಿಸ್ತಾ ಇದ್ದಾರೆ ಅಂತೇಳಿ ಹೈಕೋರ್ಟ್ಗೆ. ಒಟ್ನಲ್ಲಿ ಮಾದಿಗ ಜನಾಂಗಕ್ಕೆ ಸೇರಿದ ಜಾಗದಲ್ಲಿ ಒಂದೇ ಕೋಮಿನವರು ಹೆಣ ಹೂಳುವ ವಿಚಾರವಾಗಿ ಗಲಾಟೆಯನ್ನ ಮಾಡಿಕೊಂಡಿದ್ದು, ಇದು ನಮಗೆ ಸೇರಿದ ಜಾಗ ಎಂದು ಒಬ್ರು, ಇದು ನಮ್ಮ ಸ್ವತ್ತು, ನಮ್ಮ ಬಳಿ ದಾಖಲೆ ಇದೆ ಅಂತ ಇನ್ನೊಬ್ರು. ಈ ಗಲಾಟೆ ಬಗ್ಗೆ ಸರ್ಕಾರವೇ ಮಧ್ಯಪ್ರವೇಶಿಸಿ ಪರಿಹಾರ ನೀಡಬೇಕಾಗಿರುವ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಇಲ್ಲಿ ಪರಿಹಾರ ದುಡ್ಡು ಬೇಕು, ಇಲ್ಲಿ ಮಶಾನಕ್ಕೆ ಉಣ್ಣಕ್ಕೂ ಜಾಗನೂ ಬೇಕು. ಈ ಮಶಾನದಲ್ಲಿ ಕುರಿಪಾಳ್ಯ ಗ್ರಾಮಕ್ಕೆ ಅಂತಾನೆ ಸೀಮಿತವಾಗಿರೋದು, ಮೀಸಲಾಗಿರೋದು. ಕುರಿಪಾಳ್ಯದವ್ರಿಗೆ ಮೀಸಲಾಗಿದೆ ಅಂತ ಏನು ಅಗ್ರಿಮೆಂಟ್ ಆಗಿದೆಯಾ? ಕೋಲ್ಗಾರಿಕೆ ಅಂದರೆ ಆಗಿನ ಕಾಲದಾಗೆ ದನ ಕರ ಹೊರೋದು, ಅವ್ರ ಮನೆಗೆ ಹಣ ಹೊರೋದು, ಅವ್ರ ಮನೆಗೆ ಇದನ್ನ ಬಾಚಾಕೋದು ಎಲ್ಲ ನಾವು ಮಾಡ್ತಾ ಇದ್ವಲ್ಲ. ಕೋಲ್ಗಾರಿಕೆಯಿಂದ ಸರ್ಕಾರ ಕೊಟ್ಟಿದ್ದು. ಕೋಲ್ಗಾರಿಕೆ ಜಮೀನು ನನ್ನದೇ ಇದೆಯಲ್ಲ, ಇನ್ನು ಇವ್ರಿಗೆ ಹೆಸ್ರು ಇಲ್ಲ. ಇವ್ರು ಇನ್ನೂ ಆಚೆ ಕಳಿಸ್ಬೋದು ನಾನು. ನೋಡಿ, ಸೆಕ್ರೆಟರಿ ನರಸಿಂಹಮೂರ್ತಿ ಅನ್ನೋನು ಫೋರ್ಜರಿ ಮಾಡಿ ಅವನ ಹೆಸರು ಖಾತೆ ಮಾಡ್ಕೊಂಡು ಅವ್ರ ವಂಶದವರಿಗೆಲ್ಲ ಖಾತೆ ಮಾಡ್ಕೊಂಡು ಇದನ್ನ ಮಾಡ್ತಾವನೆ. ಯಾಕೆಂದ್ರೆ ಕಾನೂನು ಗೊತ್ತಲ್ಲ ಅವನಿಗೆ.
ಬೇಕು ಅಂತ ಉದ್ದೇಶವಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಬೇಕು ಅಂತ ಉದ್ದೇಶವಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ.